ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಸಾವ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದು ನಾವು 5ನೇ ತರಗತಿಯ ಗಣಿತ ವಿಷಯದ ಮೊದಲ ಅಧ್ಯಾಯ 5 ಅಂಕಿಯ ಸಂಖ್ಯೆಗಳು ಈ ಅಧ್ಯಾಯವನ್ನು ಗಮನಿಸೋಣ. ಮಕ್ಕಳೇ, ನೀವು 4ನೇ ತರಗತಿಯಲ್ಲಿ 4 ಅಂಕಿಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ ಬಗ್ಗೆ ಅರಿತುಕೊಂಡಿದ್ದೀರಾ. ಹಾಗಾದರೆ 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 9999. ಈ 4 ಅಂಕಿ ಸಂಖ್ಯೆಯ ಅತ್ಯಂತ ದೊಡ್ಡ ಸಂಖ್ಯೆಯಾದ 9999ಕ್ಕೆ ನಾವು 1 ಸೇರಿಸೋಣ. ಬರುವ ಉತ್ತರವೆಷ್ಟು ಮಕ್ಕಳೇ? ಹೌದು, 10,000 ಸಿಗುತ್ತದೆ. 10,000ವು 5 ಅಂಕಿಯ ಚಿಕ್ಕ ಸಂಖ್ಯೆ ಆಗಿರುತ್ತದೆ. ಹಾಗೆಯೇ 10,000ದಿಂದ ಪ್ರಾರಂಭವಾಗಿ 99,999ರವರೆಗಿನ ಎಲ್ಲ ಸಂಖ್ಯೆಗಳು 5 ಅಂಕಿಯ ಸಂಖ್ಯೆಗಳಾಗಿವೆ. ಹಾಗಾದರೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000, 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 99,999. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಕ್ಕಳು. ಈಗ ಇಲ್ಲಿ ಒಂದು ಕೋಷ್ಟಕವಿದೆ. ಈ ಕೋಷ್ಟಕವನ್ನು ಗಮನವಿಟ್ಟು ನೋಡಿ. ಮಕ್ಕಳೇ, 1 ಅಂಕಿಯ ಗರಿಷ್ಠ ಸಂಖ್ಯೆ 9. 1 ಅಂಕಿಯ ಗರಿಷ್ಠ ಸಂಖ್ಯೆ 9ಕ್ಕೆ 1 ಕೂಡಿಸಿದಾಗ ಬರುವ ಮೊತ್ತ 10. ಹಾಗಾದರೆ 10 ಇದು 2 ಅಂಕಿಗಳ ಕನಿಷ್ಠ ಸಂಖ್ಯೆ ಆಗಿರುತ್ತದೆ. ಹಾಗೆ 2 ಅಂಕಿಯ ಗರಿಷ್ಠ ಸಂಖ್ಯೆ 99. 99ಕ್ಕೆ 1 ಸೇರಿಸಿದಾಗ ಬರುವ ಮೊತ್ತ 100. 100 ಎಂಬುದು 3 ಅಂಕಿಗಳ ಕನಿಷ್ಠ ಸಂಖ್ಯೆ ಆಗಿದೆ. ಹಾಗೆಯೇ 3 ಅಂಕಿಯ ಗರಿಷ್ಠ ಸಂಖ್ಯೆ 999. ಇದಕ್ಕೆ 1 ಸೇರಿಸಿದಾಗ ಬರುವ ಮೊತ್ತ 1,000. ಇದು 4 ಅಂಕಿಗಳ ಕನಿಷ್ಠ ಸಂಖ್ಯೆ ಆಗಿದೆ. ಇನ್ನು 4 ಅಂಕಿಯ ಗರಿಷ್ಠ ಸಂಖ್ಯೆ 9,999. ಇದಕ್ಕೆ ನಾವು 1 ಸೇರಿಸಿದಾಗ ಬರುವ ಮೊತ್ತ 10,000. ಇದು 5 ಅಂಕಿಗಳ ಕನಿಷ್ಠ ಸಂಖ್ಯೆ ಆಗಿದೆ. ಇನ್ನು ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯುವುದು ಹೇಗೆ ಎಂಬುದನ್ನು ನೋಡೋಣ. ಇಲ್ಲಿರುವ ಸಂಖ್ಯೆಯನ್ನು ಓದಿ ಮಕ್ಕಳೇ. 10,001. ಇದನ್ನು ನಾವೀಗ ಅಕ್ಷರದಲ್ಲಿ ಬರೆಯುವ 10,001. ಹಾಗೆಯೇ 2ನೇ ಉದಾಹರಣೆಯನ್ನು ಗಮನಿಸಿ. ಇಲ್ಲಿರುವಂಥ ಸಂಖ್ಯೆ 32,894. ಇದನ್ನು ಈ ರೀತಿ ನಾವು ಅಕ್ಷರದಲ್ಲಿ ಬರೆಯಬಹುದು. ಹಾಗೆ ಮುಂದಿನ ಸಂಖ್ಯೆ 80,574. ಹೀಗೆ ನಾವು ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯುವುದನ್ನು ಗಮನಿಸಬಹುದು. ಇಲ್ಲಿ ಒಂದು ಚಟುವಟಿಕೆ ಇದೆ ಮಕ್ಕಳೇ. ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ನೀಡಲಾಗಿದೆ. ಈ ಸಂಖ್ಯೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಿ ಹಾಗೂ ಇವುಗಳನ್ನು ಅಕ್ಷರದಲ್ಲಿ ಬರೆಯಿರಿ. ಈಗ ನಾವು ಸಂಖ್ಯೆಗಳನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆಯುವುದು ಹೇಗೆ ಎಂಬುದನ್ನು ಗಮನಿಸೋಣ. ಇಲ್ಲಿ ಮೊದಲು ಕೊಟ್ಟಿರುವ ಸಂಖ್ಯೆಯನ್ನು ಓದಿ ಮಕ್ಕಳೇ. 65,259. ಇದನ್ನು ನಾವು ಈ ರೀತಿ ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆಯಬಹುದು. 10,000 ಸ್ಥಾನದಲ್ಲಿ 6 ಇದೆ. ಹಾಗಾಗಿ 10,000 ಸ್ಥಾನದಲ್ಲಿ 6 ಬರೆಯಲಾಗಿದೆ.
1000ರ ಸ್ಥಾನದಲ್ಲಿ 5 ಇದೆ, ಹಾಗಾಗಿ ಅಲ್ಲಿ 5 ಬರೆಯಲಾಗಿದೆ. 100ರ ಸ್ಥಾನದಲ್ಲಿ 2, 10ರ ಸ್ಥಾನದಲ್ಲಿ 5 ಮತ್ತು ಬಿಡಿ ಸ್ಥಾನದಲ್ಲಿ 9 ಬರೆಯಲಾಗಿದೆ. ಇದರಂತೆ ಉಳಿದ ಸಂಖ್ಯೆಗಳನ್ನು ಸಹ ನಾವು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆಯುವುದನ್ನು ಗಮನಿಸಿ. ಸರಿ ಮಕ್ಕಳೇ, ಈಗ ನಾವು ಸಂಖ್ಯೆಗಳನ್ನು ಸ್ಥಾನಬೆಲೆಗೆ ಅನುಗುಣವಾಗಿ ವಿಸ್ತರಿಸಿ ಬರೆಯುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. 95,431 ವಿಸ್ತರಿಸಿ ಬರೆಯಿರಿ ಎಂದು ಹೇಳಲಾಗಿದೆ. ಈಗ ನಾವು ವಿಸ್ತರಿಸಿ ಬರೆಯುವಾಗ 95,431 ಸಮ 9 × 10,000 ಕೂಡಿಸು 5 × 1000 ಕೂಡಿಸು 4 × 100 ಕೂಡಿಸು 3 × 10 ಕೂಡಿಸು 1 ಗುಣಿಸು ಬಿಡಿ ಎಂದು ಬರೆಯುತ್ತೇವೆ. ಅಂತ ಹೇಳಿದರೆ 90,000 5,000 ಪ್ಲಸ್ 400 ಮತ್ತು ಅದಕ್ಕೆ 30 ಸೇರಿಸಬೇಕು ಮತ್ತು 1 ಸೇರಿಸಬೇಕು. ಈ ರೀತಿ ನಾವು ವಿಸ್ತರಿಸಿ ಬರೆಯುತ್ತೇವೆ. ಈಗ ನಿಮಗೊಂದು ಚಟುವಟಿಕೆ ಮಕ್ಕಳೇ, ಈ ಕೆಳಗೆ ನೀಡಿರುವಂಥ ಸಂಖ್ಯೆಗಳನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಹಾಗೂ ಸ್ಥಾನಬೆಲೆಗೆ ಅನುಗುಣವಾಗಿ ಇವುಗಳನ್ನು ವಿಸ್ತರಿಸಿ ಬರೆಯಿರಿ. ಈಗ ನಾವು ಕೊಟ್ಟಿರುವ ಅಂಕಿಗಳಿಂದ 5 ಅಂಕಿಯ ಕನಿಷ್ಠ ಹಾಗೂ ಗರಿಷ್ಠ ಸಂಖ್ಯೆ ಬರೆಯುವುದು ಹೇಗೆ ಎಂಬುದನ್ನು ಗಮನಿಸೋಣ. ಇಲ್ಲಿ ಕೊಟ್ಟಿರುವ ಅಂಕಿಗಳನ್ನು ಗಮನಿಸಿ. 9, 4, 6, 1, 3 ಈ ಅಂಕಿಗಳನ್ನ ನಾವು ಪುನಃ ಉಪಯೋಗಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆ ಬರೆಯುವುದು ಹೇಗೆ ಎಂಬುದನ್ನು ಯೋಚಿಸಿ. ಈಗ ನಾವು 5 ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ಬರೆಯುವ. ಮೊದಲು ಕೊಟ್ಟಿರುವ ಅಂಕಿಗಳನ್ನು ಹೋಲಿಸಿ ಇಳಿಕೆ ಕ್ರಮದಲ್ಲಿ ಬರೆದುಕೊಳ್ಳಿ. ಇಳಿಕೆ ಕ್ರಮದಲ್ಲಿ ಬರೆದಾಗ 9, 6, 4, 3 ಮತ್ತು 1 ಆಗುತ್ತದೆ. ಈಗ ಈ ಎಲ್ಲ ಸಂಖ್ಯೆಗಳನ್ನು ಒಟ್ಟಾಗಿ ಬರೆದಾಗ ನಿಮಗೆ 96,431 ಸಿಗುತ್ತದೆ. ಇದುವೇ ಗರಿಷ್ಠ ಸಂಖ್ಯೆ ಆಗಿರುತ್ತದೆ. ಹಾಗೆಯೇ 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು ಹೇಗೆ ಎಂಬುದನ್ನು ನೋಡೋಣ. ಈಗ ಕೊಟ್ಟಿರುವ ಅಂಕಿಗಳನ್ನು ಹೋಲಿಸಿ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರೆದಾಗ 1, 3, 4, 6 ಮತ್ತು 9 ಸಿಗುತ್ತದೆ. ಈಗ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದಾಗ ನಿಮಗೆ 13,469 ಸಿಗುತ್ತದೆ. ಇದುವೇ ಕನಿಷ್ಠ ಸಂಖ್ಯೆ ಆಗಿರುತ್ತದೆ ಮಕ್ಕಳೇ. ಈಗ ಕೊಟ್ಟಿರುವ ಅಂಕಿಗಳಲ್ಲಿ ಒಂದು ಅಂಕಿಯು 0 ಆದಾಗ 5 ಅಂಕಿ ಕನಿಷ್ಠ ಸಂಖ್ಯೆ ಬರೆಯುವುದು ಹೇಗೆ ಎಂಬುದನ್ನು ಗಮನಿಸಿ. ಕೊಟ್ಟಿರುವ ಅಂಕಿಗಳು 5, 3, 0, 2 ಮತ್ತು 6. ಇವುಗಳನ್ನು ನಾವು ಹೋಲಿಸಿ ಏರಿಕ್ರಮದಲ್ಲಿ ಬರೆಯುವ. ಏರಿಕ್ರಮದಲ್ಲಿ ಬರೆದಾಗ 0, 2, 3, 5, 6 ಆಗುತ್ತದೆ. ನೀವು ಇವೆಲ್ಲವನ್ನು ಒಮ್ಮೆಲೆ ಒಟ್ಟಾಗಿ ಬರೆದರೆ ಅದು 2,356 ಆಗುತ್ತದೆ. ಅದು 4 ಅಂಕಿ ಸಂಖ್ಯೆ ಆಗುತ್ತದೆ. ಯಾಕೆ ಅಂತ ಹೇಳಿದರೆ ನೀವು ಅಂಕಿಯ ಮೊದಲು 0 ಬರೆದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಹಾಗಾಗಿ ಅದು 4 ಅಂಕಿಯ ಸಂಖ್ಯೆ ಆಗುತ್ತದೆ. ನಾವಿಲ್ಲಿ 5 ಅಂಕಿಯ ಸಂಖ್ಯೆಯನ್ನು ಬರೆಯಬೇಕಾಗಿದೆ. ಹಾಗಾಗಿ 0 ಹಾಗೂ ನಂತರದ ಅಂಕಿಯ ಸ್ಥಾನವನ್ನು ಅದಲು ಬದಲು ಮಾಡಿ ಬರೆಯಿರಿ ಮಕ್ಕಳೇ. ಬರೆದಾಗ ನಿಮಗೆ 20,356 ಸಿಗುತ್ತದೆ. ಇದುವೇ ಕನಿಷ್ಠ ಸಂಖ್ಯೆ ಆಗಿರುತ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈಗ 5 ಅಂಕಿಯ ಸಂಖ್ಯೆಯ ಹಿಂದಿನ ಹಾಗೂ ಮುಂದಿನ ಸಂಖ್ಯೆಯನ್ನು ಬರೆಯುವುದು ಹೇಗೆ ಎಂಬುದನ್ನು ಗಮನಿಸೋಣ. ಸಂಖ್ಯೆ 12,359. ಇದರ ಹಿಂದಿನ ಸಂಖ್ಯೆ 12,358. ಮುಂದಿನ ಸಂಖ್ಯೆ 12,360. ಕೊಟ್ಟಿರುವ ಸಂಖ್ಯೆಯಿಂದ 1 ಕಳೆದಾಗ ಅದರ ಹಿಂದಿನ ಸಂಖ್ಯೆ ಸಿಗುತ್ತದೆ. ಕೊಟ್ಟಿರುವ ಸಂಖ್ಯೆಗೆ 1 ಸೇರಿಸಿದಾಗ ನಿಮಗೆ ಅದರ ಮುಂದಿನ ಸಂಖ್ಯೆ ಸಿಗುತ್ತದೆ.
ಇಲ್ಲಿ ಒಂದು ಸಂಖ್ಯೆಯನ್ನು ನೀಡಲಾಗಿದೆ. ಇದರ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯನ್ನು ನೀವು ಬರೆಯಿರಿ ಮಕ್ಕಳೇ. ಹಾಗೆ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ಗಮನಿಸಿಕೊಂಡು ಅದರ ಹಿಂದೆ ಬರುವಂಥ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಇನ್ನು ಸಮಾನ ಅಂತರದ ಸಂಖ್ಯೆಗಳನ್ನು ಬರೆಯುವುದು. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಗಮನಿಸಿ ಮಕ್ಕಳೇ. 225, 230, 235 ಇವುಗಳ ನಡುವೆ ಇರುವಂಥ ಅಂತರವನ್ನು ಗಮನಿಸಿ. ಪ್ರತಿ ಸಂಖ್ಯೆಯ ನಡುವೆ 5 ಅಂತರ ಇದೆ ಅಂತ ಹೇಳಿದರೆ 225ಕ್ಕೆ ನೀವು 5ಅನ್ನು ಸೇರಿಸಿದಾಗ 530 ಸಿಗುತ್ತದೆ. 230ಕ್ಕೆ ಮತ್ತೆ ನೀವು 5ಅನ್ನು ಸೇರಿಸಿದರೆ 235 ಸಿಗುತ್ತದೆ. ನೀವು ಸಮಾನ ಅಂತರ ಸಂಖ್ಯೆಗಳನ್ನು ಬರೆಯುವಾಗ ಸಂಖ್ಯೆಯಿಂದ ಅದರ ಹಿಂದಿರುವ ಸಂಖ್ಯೆಯನ್ನು ಕಳೆದರೆ ಅವುಗಳ ನಡುವಿನ ಅಂತರ ನಿಮಗೆ ಸಿಗುತ್ತದೆ. ಹಾಗೆ ಆ ಅಂತರವನ್ನು ನೀವು ಮುಂದಿನ ಸಂಖ್ಯೆಗೆ ಸೇರಿಸ್ತಾ ಹೋದರೆ ಅದರ ಮುಂದಿನ ಸಂಖ್ಯೆ ಸಿಗುತ್ತದೆ. ಹೀಗೆ ಸಂಖ್ಯಾ ಸರಣಿಯನ್ನು ನೀವು ಪೂರ್ಣಗೊಳಿಸಬಹುದು ಮಕ್ಕಳೇ. ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಇಲ್ಲಿರುವಂಥ ಅಂತರಗಳನ್ನು ನೀವು ತಿಳಿದುಕೊಳ್ಳಿ. ಈ ಉದಾಹರಣೆಯಲ್ಲಿ ಸಂಖ್ಯೆಗಳ ನಡುವೆ ಇರುವಂಥ ಅಂತರ 10 ಮಕ್ಕಳೇ. 150, 160, 170 ಇದೆ. ಪ್ರತಿ ಸಂಖ್ಯೆಯು 10 ಜಾಸ್ತಿ ಆಗುತ್ತಾ ಹೋಗಿದೆ. ಹಾಗೆ ಕೊನೆಯ ಉದಾಹರಣೆಯನ್ನು ನೀವು ಗಮನಿಸಿ ಮಕ್ಕಳೇ. 300, 350 ಮತ್ತು 400. ಇಲ್ಲಿ ಅಂಕಿಗಳ ನಡುವಿನ ಅಂತರ 50 ಆಗಿದೆ. ಈಗ ನಾವು ಸಂಖ್ಯೆಗಳನ್ನು ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ಗಮನಿಸೋಣ. ಕೊಟ್ಟಿರುವ ಸಂಖ್ಯೆಗಳನ್ನು ಓದಿ ಮಕ್ಕಳೇ. ಈ ಸಂಖ್ಯೆಗಳನ್ನು ನಾವೀಗ ಏರಿಕೆ ಕ್ರಮದಲ್ಲಿ ಬರೆಯುವ. ಏರಿಕೆ ಕ್ರಮದಲ್ಲಿ ಬರೆಯುವಾಗ ನೀವು ಮೊದಲು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆಯನ್ನು ಮೊದಲು ಬರೆಯಬೇಕು. ನಂತರ ಅದಕ್ಕಿಂತ ದೊಡ್ಡದಾದ ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರೆಯುತ್ತಾ ಹೋಗಬೇಕು. ಹಾಗಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಅಥವಾ ಜೋಡಿಸಿದಾಗ ನಮಗೆ ಸಿಗುವಂಥ ಸಂಖ್ಯೆಗಳ ಸರಣಿ ಹೀಗಿರುತ್ತದೆ. 12,345, 23,456, 34,567, 45,678. ಈ ಸಂಖ್ಯೆಗಳನ್ನು ನಾವು ಈಗ ಇಳಿಕೆ ಕ್ರಮದಲ್ಲಿ ಬರೆಯುವ. ಇಳಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ನೀವು ಗರಿಷ್ಠ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು. ಅಂದರೆ ದೊಡ್ಡ ಸಂಖ್ಯೆಯನ್ನು ಮೊದಲು ಬರೆಯಬೇಕು. ನಂತರ ಅದಕ್ಕಿಂತ ಚಿಕ್ಕದಿರುವಂಥ ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರೆಯುತ್ತಾ ಸಾಗಬೇಕು. ಸರಿ ಮಕ್ಕಳೇ, ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ನೀವು ತಿಳಿದುಕೊಂಡಿದ್ದೀರಾ? ಇಂದಿನ ಪಾಠವನ್ನು ಇದುವರೆಗೆ ಕೇಳಿದ ತಮ್ಮೆಲ್ಲರಿಗೂ ವಂದನೆಗಳು. ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಧ್ಯಾಯ 1ರ ಲೆಕ್ಕಗಳನ್ನು ಮಾಡಲು ಪ್ರಯತ್ನಿಸಿ ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.